ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದರೆ, ನಿನ್ನೆ ತಾನೇ ಅಂದರೆ 25/4/2025 ಈ ಒಂದು ದಿನಾಂಕದಂದು ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಮಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಏನಪ್ಪ ಅಂತಂದರೆ, ಈ ಅತಿಥಿ ಉಪನ್ಯಾಸಕರ ಒಂದು ಕೌನ್ಸ್ಲಿಂಗು ಮತ್ತು ಯಾವಾಗ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು ಅಂತಕ್ಕಂಥದ್ದನ್ನ ಇವರು ಒಂದು ಪ್ರಕಟಣೆ ಮುಖಾಂತರ ನಮಗೆ ಹೊರಡಿಸಿದ್ದಾರೆ ಸ್ನೇಹಿತರೆ. ತುಂಬ ದಿನಗಳಿಂದ ನಾನು ವಿಡಿಯೋ ಮಾಡಿರಲಿಲ್ಲ. ಕಾರಣ ಏನಪ್ಪ ಅಂತಂದರೆ, ಈ ನಮಗೆ ಉಚ್ಚ ನ್ಯಾಯಾಲಯ ಏನಿದೆ ಅದು ತೀರ್ಪುಗಳನ್ನು ಮುಂದೆ ಹಾಕ್ಕೊಳ್ತಾ ಹೋಗ್ತಾನೆ ಇದೆ. ನಮಗಿನ್ನೂ ಅಂತಿಮ ನಿರ್ಧಾರ ಮತ್ತು ಅಂತಿಮ ಒಂದು ತೀರ್ಪನ್ನು ನಮಗೆ ಇನ್ನೂ ನೀಡಿರಲ್ಲ. ಆ ಒಂದು ತೀರ್ಪಿಗೆ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ವಿ. ನೋಡಿ, ಈ ಒಂದು ಪ್ರಕಟಣೆಯ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಕಾಲೇಜು ಶಿಕ್ಷಣ ಇಲಾಖೆ ಏನು ಹೇಳಿದೆ ಅಂತಂದರೆ, ಈ ವರ್ಷ ಅಂದರೆ ಈ ಪ್ರೆಸೆಂಟ್ ಇಯರ್ ಏನಿದೆ, ಈ ಒಂದು ಪ್ರೆಸೆಂಟ್ ಇಯರ್ಗೆ ಗೆಸ್ಟ್ ಫ್ಯಾಕಲ್ಟೀಸ್ನ ಆಯ್ಕೆ ಮಾಡ್ಕೊಳ್ಳೋ ಬಗ್ಗೆ ಅಂತೇಳಿ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಾದರೆ, ಅವರು ಉಲ್ಲೇಖ ಮಾಡಿದ್ದಾರೆ. ಒಂದು ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ 1398/2025 ಅಂದರೆ ದಿನಾಂಕ 22/4/25 ನೀಡಿರುವ ದೈನಂದಿನ ಆದೇಶ. ಅಂದರೆ ಇದು ಫೈನಲ್ ಡಿಸಿಷನ್ ಆಗಿರಲ್ಲ ಸ್ನೇಹಿತರೆ. ಜಸ್ಟ್ ಅವ್ರು ಏನು ಮಾಡಿರ್ತಾರೆ, ಜಸ್ಟ್ ಒಂದು ಈಗ ಸದ್ಯಕ್ಕೆ ನೀವು ಒಂದು ಟೆಂಪ್ರರಿ ಆರ್ಡರ್ನ ನಾವು ಕೊಟ್ಟಿರ್ತೀವಿ, ಅದನ್ನು ನೀವು ಮಾಡ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಏನೂ ಸಮಸ್ಯೆ ಆಗದೆ ಇರೋ ರೀತಿ ನೀವು ಕೌನ್ಸಿಲಿಂಗ್ನ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಅದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮುಖ್ಯವಾಗಿ ಈ ಆನ್ಲೈನ್ ಕೌನ್ಸಿಲಿಂಗ್ ಅಂತಕ್ಕಂಥದ್ದು ಈ ತಿಂಗಳಲ್ಲಿ ಅಂದರೆ ಮೇ ತಿಂಗಳಲ್ಲಿ, ಇದು ಏಪ್ರಿಲ್ ತಿಂಗಳು, ನೆಕ್ಸ್ಟ್ ಮೇ ತಿಂಗಳಲ್ಲಿ ಅವರು ಕೌನ್ಸಿಲಿಂಗ್ನ ಮಾಡ್ತಕ್ಕಂಥ ಒಂದು ದಿನಾಂಕ ಕೂಡ ಪ್ರಕಟಣೆ ಮಾಡಿದ್ದಾರೆ ಸ್ನೇಹಿತರೆ. ಅದನ್ನು ನಿಮಗೆ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದ್ರ ಬಗ್ಗೆ ಏನು ಅಂತೇಳಿ ನೋಡಿ. ಇಲ್ಲಿ ಅವ್ರು ಹೇಳಿರೋ ಪ್ರಕಾರ ಉಲ್ಲೇಖ 2ರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ನೀಡುವ ದೈನಂದಿನ ಆದೇಶದ ಹಿನ್ನೆಲೆಯಲ್ಲಿ 2024-25 ಶೈಕ್ಷಣಿಕ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಂಸ್ಕೃತ ಮತ್ತು ಚಿತ್ರಕಲಾ ಅಂದರೆ ಡ್ರಾಯಿಂಗ್ಸ್ ಈ ಒಂದು ಸಬ್ಜೆಕ್ಟ್ಗಳು ಒಳಗೊಂಡಂತೆ ಕಾಲೇಜುಗಳು ಒಳಗೊಂಡಂತೆ ಕಾಯಂ ಉಪನ್ಯಾಸಕರಿಗೆ ವರ್ಕ್ಲೋಡ್ ಏನಿದೆ ಅದನ್ನು ಹಂಚಿ ರಿಮೈನಿಂಗ್ ಏನಿರುತ್ತೆ ಆ ವರ್ಕ್ಲೋಡ್ನ ಗೆಸ್ಟ್ ಲೆಕ್ಚರರ್ಸ್ಗೆ ಅಲಾಟ್ ಮಾಡಿ ಅಂತಲೂ ಹೇಳಿದ್ದಾರೆ. ಈ ಒಂದು ಮಾಹಿತಿಯಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ನೀವು ತಗೊಳ್ಳಿ ಇವರನ್ನ ಅಂತ ಹೇಳಿದ್ದಾರೆ. ಮತ್ತು ಈಗಾಗಲೇ ಉಲ್ಲೇಖ ಮಾಡಿರ್ತಕ್ಕಂಥ 1ರ ಪ್ರಕಟಣೆಯಲ್ಲಿ ತಿಳಿಸಲಾಗಿರುವ ಮಾರ್ಗಸೂಚಿಗಳ ಅನುಸಾರ ಆಯ್ಕೆ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ಈ ಕೆಳಗಿನಂತೆ ಪ್ರಕಟಿಸಲಾಗಿದೆ. ನಮಗೆ ಈಗಾಗಲೇ ಒಂದು ಲಿಸ್ಟನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ ಅಲ್ವಾ. ಆ ಲೀಸ್ಟಲ್ಲಿ ಯಾವ ರೀತಿ ಕೌನ್ಸಿಲಿಂಗ್ ಮಾಡ್ಕೋಬೇಕು, ಯಾರ್ಯಾರನ್ನ ಕೌನ್ಸಿಲಿಂಗ್ ಮಾಡ್ಕೋಬೇಕು ಅಂತೇಳಿ ಲೀಸ್ಟ್ ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ, ನಮಗೆ ಮತ್ತೆ ಅಪ್ಲೈ ಮಾಡೋದಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ, ಮತ್ತು ತಿದ್ದುಪಡಿಗಳು ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಮತ್ತು ಅವ್ರು ಹೇಳಿದ್ದಾರೆ ಇಲ್ಲಿ ವರ್ಕ್ಲೋಡ್ ಏನಿದೆ ಅದನ್ನು ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಿ ಅಂತೇಳಿ ಪ್ರಿನ್ಸಿಪಲ್ಗಳಿಗೆ ಆರ್ಡರ್ ಮಾಡಿದ್ದಾರೆ. ಅದು 28ನೇ ತಾರೀಕು, ಇದೇ ತಿಂಗಳು 28ನೇ ತಾರೀಕು 5:15 ಒಳಗಡೆ, ಸಂಜೆ 5:15 ಒಳಗಡೆ ವರ್ಕ್ಲೋಡ್ನ ಅಪ್ಡೇಟ್ ಮಾಡ್ತಾರೆ ಪ್ರಿನ್ಸಿಪಲ್ಸು. ಅದಾದಮೇಲೆ 2ನೇ ತಾರೀಕು, ಮೇ 2ನೇ ತಾರೀಕು ಏನು ಮಾಡ್ತಾರೆ, ಮೆರಿಟ್ ಲಿಸ್ಟನ್ನು ಅವರು ಮತ್ತೆ, ಈಗಾಗಲೇ ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರೆ ಸ್ನೇಹಿತರೆ, ಆದರೆ ಮತ್ತೆ ಇನ್ನೊಂದು ಮೆರಿಟ್ ಲಿಸ್ಟ್ ಬಿಡ್ತಾರೆ ಸ್ನೇಹಿತರೆ. ಓಕೆ, ಆ ಮೆರಿಟ್ ಲಿಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ನಾವು ಯಾವ ರ್ಯಾಂಕಿಂಗಲ್ಲಿ ಇದ್ದೀವಿ ಅಂತ. ತಾತ್ಕಾಲಿಕ ಕಾರ್ಯಭಾರ ಕೂಡ ಅದೇ ದಿನಾನೇ ಪ್ರಕಟಣೆ ಮಾಡ್ತಾರೆ. ಎಷ್ಟು ವರ್ಕ್ಲೋಡ್ ಇದೆ, ಯಾವ್ಯಾವ ಕಾಲೇಜುಗಳಲ್ಲಿ ವರ್ಕ್ಲೋಡ್ ಎಷ್ಟಿದೆ ಅಂತೇಳಿ ಅದೇ ದಿನಾನೇ ಬಿಟ್ಬಿಡ್ತಾರೆ. ಮೆರಿಟ್ ಲಿಸ್ಟು ಕೂಡ ಅದೇ ದಿನಾನೇ ಬಿಟ್ಬಿಡ್ತಾರೆ ಸ್ನೇಹಿತರೆ. ಮತ್ತು ಮೆರಿಟ್ ಪಟ್ಟಿಯ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ 3/5 ಅಂದರೆ ನೆಕ್ಸ್ಟ್ ಡೇನೇ, ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಡೇಯಿಂದನೇ ಕೌನ್ಸಿಲಿಂಗ್ ಶುರುವಾಗೋಗುತ್ತೆ. ಉಳಿದಂತೆ ಉಲ್ಲೇಖಿತ ಪ್ರಕಟಣೆಯಲ್ಲಿನ ಎಲ್ಲ ಅಂಶಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ ಅಂತ ಕೂಡ ಹೇಳಿದ್ದಾರೆ. ಅವ್ರು ಏನೀಗ ಆರ್ಡರ್ ಮಾಡಿದ್ರು ನಮಗೆ ಪ್ರೀವಿಯಸ್ಸು, ಅದೇ ಆರ್ಡರ್ ತಗೊಂಡೇ ಹೋಗುತ್ತೆ. ಈಗ ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ, UGCನ ನಾನ್ UGCನ ತೊಗೊಳ್ಳೋದು, ಅದೇ ಕ್ವಶನ್ ಅಲ್ವಾ. UGC ಅವ್ರನ್ನ ತೊಗೋಬೇಕಾ, ನಾನ್ UGC ಅವ್ರನ್ನ ತೊಗೋಬೇಕಾ? ಈಗಾಗಲೇ ಅವ್ರು ಉಲ್ಲೇಖ ಮಾಡಿದಂತೆ UGC ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರು ಏನು ಮಾಡಿದ್ರು, ಒಂದು ಲಿಸ್ಟ್ ಬಿಟ್ಬಿಟ್ಟಿದ್ದಾರೆ ಅಲ್ವಾ. ಸೊ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು,
ಅವರು ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ನೋಡಿ. ಈ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟಲ್ಲಿ ಅವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ಏನಪ್ಪ ಅಂತಂದರೆ, ಕರೆಕ್ಟಾಗಿ ಗಮನಿಸ್ಕೊಳ್ಳಿ. ಆ ಸೂಚನೆಯಲ್ಲಿ ಅವರು ಹೇಳಿದ್ದಾರೆ, ಅತಿಥಿ ಉಪನ್ಯಾಸಕರ ಆಯ್ಕೆಯು ನ್ಯಾಯಾಲಯಗಳಲ್ಲಿ ದಾಖಲಾಗಿರುವ ಅಂತ ಹೇಳ್ತಾರೆ ಅವರು. ಓಕೆ, ನ್ಯಾಯಾಲಯದಲ್ಲಿ ಈ ಯಾರ್ಯಾರು ಆಲ್ರೆಡಿ ಕೇಸ್ಗಳು ಹಾಕ್ಕೊಂಡಿದ್ದಾರೆ, ಮೋಸ್ಟ್ ಸೀನಿಯರ್ಸು ಕೇಸ್ಗಳು ಹಾಕ್ಕೊಂಡಿದ್ದಾರಲ್ವಾ, ಸ್ಟೇ ತಂದಿದ್ದಾರಲ್ವಾ, ಆ ಒಂದು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನೀಡಲಾಗಿರುವ ತೀರ್ಪಿಗೆ ಒಳಪಟ್ಟಿರುತ್ತದೆ ಅಂತ. ಈಗ ಅವ್ರು ಕೊಟ್ಟಿರೋದೇನು, ಈಗ ಆಲ್ರೆಡಿ ಕೇಸ್ಗಳು ಯಾರ್ಯಾರು ಹಾಕ್ಕೊಂಡಿದ್ದಾರೆ ಅವ್ರಿಗೇನು ತೊಂದರೆ ಮಾಡೋಕ್ಕೋಗ್ಬೇಡಿ, ಇನ್ನು ಫೈನಲ್ ಡಿಸಿಷನ್ ಕೊಡೋ ತನಕ ಅವ್ರನ್ನ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ಪಾಯಿಂಟು, ಇದೇ ಇಂಪಾರ್ಟೆಂಟ್ ಪಾಯಿಂಟು. ಈಗ ಯಾರ್ಯಾರು ಕೇಸ್ಗಳು ಹಾಕಿಲ್ವೋ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಯಾರ್ಯಾರು ಕೇಸ್ ಹಾಕ್ಕೊಂಡು ಸ್ಟೇ ತೊಗೊಂಡಿದ್ದಾರೆ ಅವರು ಡೆಫಿನೆಟ್ಲಿ ಆ ಲಿಸ್ಟಲ್ಲಿ ಇರ್ತಾರೆ ಸ್ನೇಹಿತರೆ. ಓಕೆ, ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಮತ್ತು ನನಗೆ ಅನ್ನಿಸ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ 100% ಯಾರ್ಯಾರು ಕೇಸ್ಗಳೆಲ್ಲ ಹಾಕ್ಕೊಂಡಿರ್ತಾರೆ ಮತ್ತು ಸ್ಟೇ ತಂದಿರ್ತಾರೆ ಗೆಸ್ಟ್ ಫ್ಯಾಕಲ್ಟೀಸು, ಅವರು ಕೌನ್ಸ್ಲಿಂಗ್ ಲೀಸ್ಟಲ್ಲಿ ಭಾಗವಹಿಸ್ತಾರೆ. ಉಳಿದಂತೆ ಎಲ್ಲ UGC ಕ್ಯಾಂಡಿಡೇಟ್ಗಳು ಕೂಡ ಆ ಲೀಸ್ಟಲ್ಲಿ ಇರ್ತಾರೆ. ಬಟ್ ಎಷ್ಟು ಪೋಸ್ಟ್ಗಳು ಬರ್ತವೆ, ಎಷ್ಟು ಪೋಸ್ಟ್ಗಳಿಗೆ ಕೌನ್ಸ್ಲಿಂಗ್ ಆಗುತ್ತೆ ಅಂತೇಳಿ ನಮಗೆ 2ನೇ ತಾರೀಕಿಗೆ ಗೊತ್ತಾಗೋದು. ಓಕೆನಾ, ಅವತ್ತೇ ನಮಗೆ ಗೊತ್ತಾಗೋದು. ಲಾಸ್ಟ್ ಟೈಮು 1185 ಸಮಥಿಂಗ್ ಆ ಪೋಸ್ಟ್ಗಳು, ಅಷ್ಟು ಪೋಸ್ಟ್ಗಳು ಖಾಲಿ ಇದ್ವು ಅಂತೇಳಿ ಹೇಳಿದರು ಅಲ್ವಾ ನಮ್ಮ ಒಂದು ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ. ಬಟ್ ನೋಡ್ಬೇಕೀಗ ಏನು ಆಗುತ್ತೆ ಅಂತೇಳಿ. ಅವ್ರವ್ರ ಡಿಪಾರ್ಟ್ಮೆಂಟ್ಗಳಲ್ಲಿ ಅವ್ರವ್ರ ಲೀಸ್ಟ್ಗಳನ್ನು ನೋಡ್ಕೋಬೇಕಾಗತ್ತೆ. ಯಾವ ರ್ಯಾಂಕಿಂಗಲ್ಲಿ ಇದ್ದೀರಾ ನೀವು, ಮತ್ತು ಯಾವ ಒಂದು ಸಬ್ಜೆಕ್ಟ್ಗೆ ಎಷ್ಟು ಗೆಸ್ಟ್ ಫ್ಯಾಕಲ್ಟಿಗಳು ಬೇಕು. ಕೆಲವು ಸಬ್ಜೆಕ್ಟ್ಸಲ್ಲಿ PhD ನೆಟ್ಟು ಸ್ಲೆಟ್ಟು ಯಾರೂ ಇರಲ್ಲ ಕೆಲವು ಸಬ್ಜೆಕ್ಟ್ಸಲ್ಲಿ. ಅಂಥ ಟೈಮಲ್ಲಿ ಮಾಡದೆ UGC ಗೈಡ್ಲೈನ್ಸ್ ಫಾಲೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. UGC ಅವ್ರನ್ನೇ ತೊಗೋತಾರೆ. ಅದಕ್ಕೋಸ್ಕರ ಅವರು ಒಂದು ಲೀಸ್ಟ್ನ ರೆಡಿ ಮಾಡ್ತಾರೆ. ಆ ಲೀಸ್ಟಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಕನ್ಫರ್ಮ್ ಆಗಿ. 2ನೇ ತಾರೀಕು ಫೈನಲ್ಸ್ ಸ್ನೇಹಿತರೆ. ಅವ್ರು 2ನೇ ತಾರೀಕಲ್ಲಿ ಅವರು ಲೀಸ್ಟ್ ಕೊಡ್ತಾರಲ್ವ, ಆ ಲೀಸ್ಟಲ್ಲಿ ನಮ್ಗೆ 100% ಗೊತ್ತಾಗೋಗುತ್ತೆ. UGC ಅವ್ರನ್ನ ಆಲ್ರೆಡಿ ಲೀಸ್ಟಲ್ಲಿ UGC ಅವ್ರು ಇರ್ತಾರೆ. UGC ಅವ್ರ ಜೊತೆಯಲ್ಲಿ ಯಾರ್ಯಾರು ಕೇಸ್ ಹಾಕ್ಕೊಂಡಿರ್ತಾರೆ, ಆ ಕೇಸ್ ಹಾಕ್ಕೊಂಡಿರೋರ ಅವರು ಕೂಡ ಈ ಒಂದು ಕೌನ್ಸ್ಲಿಂಗಲ್ಲಿ ಭಾಗಿಯಾಗಿರ್ತಾರೆ. ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಷ್ಟು ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ತಾವು ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲರಿಗೂ ಕೂಡ ಅಪ್ಲೈ ಮಾಡಿರೋರಿಗೆ ಎಲ್ಲರಿಗೂ ಸಿಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ಯಾರು ಕಷ್ಟಪಟ್ಟು, ಕೆಲವ್ರಿಗೆ ಸರ್ವಿಸ್ ಇರುತ್ತೆ, ಕೆಲವರು ನೆಟ್ಟು ಸ್ಲೆಟ್ಟು PhDಗಳೆಲ್ಲ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೆ ಡೆಫಿನೆಟ್ಲಿ ಚಾನ್ಸ್ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸ್ನೇಹಿತರೆ.